ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ರಂಗೋಲಿ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನ ಚುಕ್ಕಿ ರಂಗೋಲಿ ಹಾಕಿದಾಗ ಎಷ್ಟು ಚುಕ್ಕಿ ಅಂತ ಹೇಳಿ ಪೂಜಾ ಅಂತ ಕೇಳ್ತಾ ಇರ್ತೀರಾ. ಇವತ್ತು ಹಾಕ್ತಾ ಇರೋವಂಥ ರಂಗೋಲಿ 9 ರಿಂದ 1 ಚುಕ್ಕಿ ರಂಗೋಲಿನ ಹಾಕ್ತಾ ಇದ್ದೀನಿ. ಇವತ್ತಿನ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಬೆಳಗಿನ ತಿಂಡಿಗೋಸ್ಕರ ಅಂತ ಪಾಲಕ್ ಕಿಚಡಿನ ಮಾಡಿದ್ದೆ. ಕಿಚಡಿ ಇದ್ದಾಗ ಸೈಡ್ ಡಿಶ್ಗೆ ಏನಾದರೂ ಬೇಕು ಅಂತ ಅನಿಸ್ತಿರತ್ತೆ.
ಹಾಗಾಗಿ ಹೊರಗಡೆಯಿಂದ ಏನಾದ್ರೂ ಮಿಕ್ಸರ್ ಅದು ಇದು ತರೋದಕ್ಕಿಂತ ಮನೆಯಲ್ಲೇ ಈ ಥರ ಬಾಳೆಕಾಯಿ ಚಿಪ್ಸ್ನ ಮಾಡ್ಕೊಂಡಿದ್ದೆ. ಸೂಪರ್ ಕ್ರಿಸ್ಪಿಯಾಗಿ ಸಖತ್ತಾಗಿ ಬಂದಿತ್ತು. ಬಾಳೆಕಾಯಿ ಚಿಪ್ಸ್ ನನಗೆ ಈ ಥರ ತೆಳುವಾಗಿದ್ರೆ ಇಷ್ಟ ಆಗುತ್ತೆ. ಯೂಶಲ್ ಆಗಿ ಹೊರಗಡೆ ತೊಗೊಂಡಿರ್ತೀವಲ್ವ ಚಿಪ್ಸ್ ಅಂಗಡಿಗಳಲ್ಲಿ, ಅದೆಲ್ಲ ಹೆಂಗಿರುತ್ತೆ ಅಂದರೆ ಸ್ವಲ್ಪ ಗಟ್ಟಿ ಇರುತ್ತೆ ನೋಡಿ, ಅಂದರೆ ಮುರಿದ್ರೆ ಸ್ವಲ್ಪ ಗಟ್ಟಿ ಥರ ಇರುತ್ತೆ. ಇದು ನಾರ್ಮಲ್ ಆಲೂಗಡ್ಡೆ ಚಿಪ್ಸ್ ಬರುತ್ತಲ್ವ, ಫುಲ್ ಸಣ್ಣದಾಗಿ ಸ್ಲೈಸಸ್ ಮಾಡಿರೋ ಅಂತ ಬಾಳೆಕಾಯಿ ಚಿಪ್ಸ್ನ ಮಾಡಿದ್ದೆ. ಅಂದರೆ ಸೈಡ್ ಡಿಶ್ ಆಗಿ ನೆಂಚ್ಕೊಳ್ಳೋದಕ್ಕೆ ಅಂತ ಮೊದಲಿಗೆ ಇದನ್ನು ಮಾಡಿಟ್ಬಿಟ್ಟು ಅದಾದ ನಂತರ ಪಾಲಕ್ ಕಿಚಡಿನ ಮಾಡ್ಕೊಂಡಿದ್ದೆ. ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೋಡೋದಕ್ಕೂ ಕೂಡ ಕಲರ್ಫುಲ್ ಆಗಿ ಕಾಣಿಸುತ್ತೆ ಅಲ್ವಾ, ಅಂದರೆ ಏನೋ ಒಂಥರ ಗ್ರೀನ್ ಕಲರ್ ಇರುತ್ತಲ್ವಾ, ಹಾಗಾಗಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಇದು. ಹಾಗೆ ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಳುವಂಥದ್ದು, ಒಂಥರ ಕಂಫರ್ಟ್ ಫುಡ್ ಅಂತಾನೆ ಹೇಳ್ಬೋದು. ಇದ್ರ ರೆಸಿಪಿ ಏನಾದರೂ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಇದ್ರ ರೆಸಿಪಿನ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದಾಗ ಶೇರ್ ಮಾಡ್ತೀನಿ. ಹಾಗೆ ಲಾಸ್ಟ್ ಟೈಮ್ ಹಿತ್ಕಿದ ಅವರೆಕಾಳು ಮತ್ತು ನಾರ್ಮಲ್ ಮಿಕ್ಸರ್ನ ತೋರಿಸಿದ್ದೆ, ಅಂದರೆ ಯಾವುದೇ ಥರ ಅವಲಕ್ಕಿ ಏನೂ ಹಾಕ್ಕೊಂಡಿರಲಿಲ್ಲ, ಹಾಗೆಯೇ ಮಾಡಿರುವಂಥದ್ದು. ಅದು ಒಂಥರ ಮಿಕ್ಸರ್ ಆದರೆ ಇವತ್ತು ಅವಲಕ್ಕಿನೆಲ್ಲ ಹಾಕಿ ಮಾಡ್ತಾ ಇರೋವಂಥ ಹಿತ್ಕಿದ ಅವರೆಬೇಳೆ ಮಿಕ್ಸರ್ನ ತೋರಿಸ್ತಾ ಇದ್ದೀನಿ. ಇದನ್ನು ಕೂಡ ಅವತ್ತೇ ಶೂಟ್ ಮಾಡ್ಕೊಂಡಿದ್ದೆ. ಹಿತ್ಕಿದ ಅವರೆಕಾಳು ಮಾಡ್ಕೊಳ್ಳೋದು ತುಂಬ ಜನ ಗೊತ್ತೇ ಇದೆ, ಅದರಲ್ಲಿ ಏನೂ ಸ್ಪೆಷಲ್ ಇಲ್ಲ. ಇವಾಗ 1.5 kg ಅಷ್ಟು ಹಿತ್ಕಿದ ಅವರೆಕಾಳನ್ನ ರೆಡಿ ಮಾಡ್ಕೊಂಡಿದ್ದು, ಅಂದರೆ 1.5 kg ತೊಗೊಂಡು ಬಂದು ಅದನ್ನು ಬಿಡಿಸಿ ಆ ಸಿಪ್ಪೆನೆಲ್ಲ ತೆಗೆದು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಕಾದಿರುವಂಥ ಎಣ್ಣೆನಲ್ಲಿ ಒಂದನ್ನು ಹಾಕಿ ಚೆಕ್ ಮಾಡ್ತಾ ಇದ್ದೀನಿ, ಅದೇನಾದ್ರೂ ಚೆನ್ನಾಗಿ ನೊರೆ ಬರ್ತಾ ಇದೆ. ಹಾಕಿದ ತಕ್ಷಣ ಕಾಳು ಮೇಲ್ಗಡೆ ಬಂತು ಅಂದರೆ ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ ಅಂತ ಅರ್ಥ. ಅದಕ್ಕೆ ಈ ಅವರೆಬೇಳೆನೆಲ್ಲ ಹಾಕಿ ನೊರೆ ಎಲ್ಲ ಕಡಿಮೆ ಆಗಬೇಕು, ಹಾಗೆಯೇ ಕಲರ್ ಹಾಗೆ ಇರಬೇಕು ಮತ್ತು ಕ್ರಿಸ್ಪಿಯಾಗಿ ಆಗಿರಬೇಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಂಡು ಎಣ್ಣೆನೆಲ್ಲ ಶೋಧಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಆದಷ್ಟು ಕಡಿಮೆ ಕ್ವಾಂಟಿಟಿಯಲ್ಲೇ ಎಣ್ಣೆ ಒಳಗಡೆ ಹಾಕ್ಕೊಳ್ಳಿ, ಯಾಕೆಂದರೆ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ಸೈಡಲ್ಲೆಲ್ಲ ಎಣ್ಣೆ ಚೆಲ್ಲೋಗೋ ಚಾನ್ಸಸ್ ಇರುತ್ತೆ. ಹಾಗೆಯೇ ಇದರಲ್ಲಿ ಎಣ್ಣೆ ಜಾಸ್ತಿನೇ ಇರುತ್ತೆ ಕಾಳುಗಳಲ್ಲಿ, ಅದಕ್ಕೆ ಈ ಥರ ಜಾಲರಿ ಇರುತ್ತಲ್ವ, ಅದಕ್ಕೆ ಹಾಕಿ ಎಣ್ಣೆನೆಲ್ಲ ಶೋಧಿಸ್ಕೊಂಡು ಎತ್ತಿಟ್ಕೋಬೇಕು. ಹಾಗೆ ಇದಕ್ಕೆ ನಾವು ಯಾವ ಕಪ್ನಲ್ಲಿ ತೊಗೊಂಡಿರ್ತೀವಲ್ವ ಅವರೆಕಾಳು, ಅದೇ ಕಪ್ನಲ್ಲಿ ನಿಮಗೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಕೆಲವ್ರಿಗೆ ಕಡಲೆ ಬೀಜ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ, ಕಡಲೆ ಇದ್ದರೆ ಜಾಸ್ತಿ ಇಷ್ಟ ಆಗುತ್ತೆ. ನಿಮ್ಮ ರುಚಿಗೆ ತಕ್ಕಂತೆ ನೀವು ಕಡಲೆ ಬೀಜ, ಕಡಲೆ ಇದನ್ನು ಜಾಸ್ತಿ ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು. ನಾನಿಲ್ಲಿ ಕರೆಕ್ಟಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೋತಾ ಇದ್ದೀನಿ. ಕೆಲವೊಂದು ಸಾರಿ ನಾನು ಮೊದಲೇ ಹೇಳಿದಾಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ. ನೋಡ್ದವ್ರಿಗೆ ಅನ್ನಿಸ್ಬೋದು ಇದೇನು ಇಷ್ಟೊಂದು ಕಡಲೆ ಹಾಕೋತಿದ್ದಾರೆ, ಅಯ್ಯೋ ಇದೇನು ಇಷ್ಟೊಂದು ಕಡಲೆ ಬೀಜ ಹಾಕೋತಾ ಇದ್ದಾರೆ ಅಂತ. ಒಬ್ಬೊಬ್ರು ಟೇಸ್ಟ್ ಒಂದೊಂದು ಥರ ಇರುತ್ತಲ್ವ, ಹಾಗಾಗಿ ನನಗೆ ಹೆಂಗೆ ಬೇಕೋ ಆ ಥರ ಮಾಡ್ಕೋತಾ ಇದ್ದೀನಿ. ನಿಮಗೆ ಹೇಗೆ ಬೇಕೋ ಆ ರೀತಿ ನೀವು ಮಾಡ್ಕೋಬೋದು. ಹಾಗೆ ಕಡಲೆನೂ ಕೂಡ ಸೆಪ್ರೇಟಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇನ್ನು ಸ್ಲೈಸಸ್ ಮಾಡಿ ಇಟ್ಕೊಂಡಿರುವಂಥ ಕೊಬ್ಬರಿ, ಇದನ್ನು ಕೂಡ ಕೆಂಪಗಾಗೋ ತನಕ ಫ್ರೈ ಮಾಡ್ಕೋಬೇಕು. ತೀರಾ ಕಪ್ಪಗಾಗೋ ತನಕ ಮಾಡ್ಕೋಬೇಡಿ, ಜಸ್ಟ್ ಈ ಥರ ಕಲರ್ ಚೇಂಜ್ ಆದರೆ ಸಾಕು. ಕಪ್ಪಗಾಗ್ಬಿಟ್ರೆ ಟೇಸ್ಟ್ ಒಂಥರ ಇರುತ್ತೆ, ಚೆನ್ನಾಗೇ ಇರೋದಿಲ್ಲ, ಅದಕ್ಕೋಸ್ಕರ. ಹಾಗೆ ಇಲ್ಲಿ ಗೋಡಂಬಿ ಮತ್ತು ಬಾದಾಮಿನೂ ಕೂಡ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಕೆಲವ್ರಿಗೇನಾದ್ರೂ ಸ್ವೀಟಿಶ್ ಇಷ್ಟ ಆಗುತ್ತೆ ಅಂತ ಅಂದರೆ, ಸ್ವಲ್ಪ ಸ್ವೀಟಾಗಿ ಇಷ್ಟ ಆಗುತ್ತೆ ಅಂತ ಅಂದರೆ ಇದಕ್ಕೆ ಒಣ ದ್ರಾಕ್ಷಿನೂ ಕೂಡ ಫ್ರೈ ಮಾಡಿ ಸೇರಿಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಅದನ್ನು ಕೂಡ. ಕೆಲವ್ರಿಗೆ ಸ್ವೀಟ್ನೆಸ್ ಇಷ್ಟ ಆಗಲ್ಲ ಅಲ್ವಾ, ಅಂಥವ್ರು ನೀವು ಸ್ಕಿಪ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಬೆಳ್ಳುಳ್ಳಿನ ಕ್ರಷ್ ಮಾಡಿ ಇದನ್ನು ಕೂಡ ಕೆಂಪಗಾಗೋ ತನಕ ಹಾಗೆಯೇ ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, ಇದನ್ನು ಕೂಡ ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡ್ಕೊಳ್ಳೋದು. ಒಂದು 10 ಸೆಕೆಂಡ್ಸ್ ಈ ಥರ ಮೇಲ್ಗಡೆ ಕೆಳಗಡೆ ಮಾಡ್ತಾ ಇದ್ದರೆ ಕ್ರಿಸ್ಪಿಯಾಗಿ ಆಗಿಬಿಡುತ್ತೆ. ಇದನ್ನು ಜಾಸ್ತಿ ಹೊತ್ತು ತೊಗೊಳ್ಳೋದಿಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ. ಇನ್ನು ಒಣಗಿರುವಂಥ ಮೆಣಸಿನ್ಕಾಯಿ, ಇದನ್ನು ಕೂಡ ಅಂದರೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, 1-2-3 ಗುಂಟೂರು ಮೆಣಸಿನ್ಕಾಯಿನ ಹಾಕಿ ಇದನ್ನು ಕೂಡ ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕು. ಇದನ್ನು ಬೇಕಿದ್ರೆ ನಾವು ಪೌಡರ್ ಮಾಡಿಕೊಂಡು, ಅಂದರೆ ಕೈಯಿಂದಾನೆ ಈ ಥರ ಕ್ರಷ್ ಮಾಡಿದ್ರೆ ಬಿಸಿ ಎಲ್ಲ ಆರಿದ ನಂತರ ಕ್ರಿಸ್ಪಿಯಾಗಿ ಆಗಿರುತ್ತಲ್ವ, ಕೈಯಿಂದ ಕ್ರಷ್ ಮಾಡಿದ್ರೆ ಅದರಲ್ಲೇ ಸ್ವಲ್ಪ ಖಾರ ಬಿಟ್ಕೊಳ್ಳುತ್ತೆ. ಅಚ್ಕಾರದ ಪುಡಿನ ಹಾಕ್ಕೊಳ್ದೇ ಇದ್ರೂ ನಡೆಯುತ್ತೆ. ಏನಾದ್ರೂ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂತ ಅನಿಸಿದ್ರೆ ಅಚ್ಕಾರದ ಪುಡಿನ ಹಾಕ್ಕೋಬೋದು, ಇಲ್ಲಾಂದರೆ ಇದೇ ಖಾರನೇ ಸಾಕಾಗುತ್ತೆ. ಇನ್ನು ಅವಲಕ್ಕಿನೂ ಕೂಡ ಇದೇ ಥರ ಫ್ರೈ ಮಾಡ್ಕೋತಾ ಇದ್ದೀನಿ. ಆದಷ್ಟು ಅವಲಕ್ಕಿನ ಫ್ರೈ ಮಾಡ್ಕೊಳ್ಳೋವಾಗ ಎಣ್ಣೆನ ಜಾಸ್ತಿ ಕಾಯಿಸ್ಕೋಬೇಕು, ಆವಾಗಲೇ ಅವಲಕ್ಕಿ ಪುರಿ ಥರ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ, ಸೂಪರ್ ಕ್ರಿಸ್ಪಿಯಾಗಿ ಇರುತ್ತೆ. ಅಂದರೆ ಕುಟುಂಬ ಥರ ಆಗೋದಿಲ್ಲ, ಬಾಯಲ್ಲಿಟ್ಟರೆ ಹಾಕಿದ್ರೆ ಹಾಗೆ ಕರ್ಗೋಗ್ಬೇಕು, ಆ ಥರ ಇರುತ್ತೆ. ಅದನ್ನು ಕೂಡ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಫ್ರೈ ಮಾಡಿ ಇಟ್ಕೊಂಡಿರುವಂಥದ್ದನ್ನೆಲ್ಲ ಇದ್ರೊಳಗಡೆ ಸೇರಿಸ್ಕೋಬೇಕು. ಹಾಗೆಯೇ ಅವಲಕ್ಕಿನೂ ಕೂಡ ಈ ಹದದಲ್ಲೇ ಸೇರಿಸ್ಕೊತಾ ಇದ್ದೀನಿ. ನಂತರ ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಕ್ರಷ್ ಮಾಡಿ ಅದನ್ನು ಸೇರಿಸ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಹೀಗೆ ಹಾಕಿ ನಂತರ ಅದನ್ನು ಮಿಕ್ಸ್ ಮಾಡ್ಕೊಳ್ಳುವಾಗ ಕ್ರಷ್ ಆಗುತ್ತೆ. ಇನ್ನು ಬೆಳ್ಳುಳ್ಳಿ ಹಾಗೆ ಒಣಗಿರುವಂಥ ಮೆಣಸಿನ್ಕಾಯಿನೂ ಕೂಡ ಈ ಥರ ಕ್ರಷ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಹಿಂಗು, ಸ್ವಲ್ಪ ಆಮ್ಚೂರ್ ಪೌಡರ್, ಸ್ವಲ್ಪ ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ
ಟೇಸ್ಟಿ ಆಗಿರುವಂಥ ಅವರೆಬೇಳೆ ಅವಲಕ್ಕಿ ಮಿಕ್ಸರ್ ರೆಡಿ ಆಗಿರುತ್ತೆ. ಮಿಕ್ಸ್ ಮಾಡ್ಕೊಳ್ಳುವಾಗ ಈ ಬೆಳ್ಳುಳ್ಳಿ ಏನಿದೆ ಅಲ್ವಾ ಅದನ್ನು ಕೂಡ ಕ್ರಷ್ ಮಾಡ್ಕೊಳ್ಳಿ, ಅಂದರೆ ಪುಡಿ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಕೆಲವ್ರಿಗೆ ಬೆಳ್ಳುಳ್ಳಿ ಮತ್ತು ಈ ಕರಿಬೇವಿನ ಸೊಪ್ಪು ಯಾವುದೂ ಇಷ್ಟ ಆಗೋದಿಲ್ಲ ಅಲ್ವಾ, ಅಂಥವ್ರಿಗೋಸ್ಕರ ಅಂತ ಲಾಸ್ಟ್ ಟೈಮ್ ಶೇರ್ ಮಾಡಿದ್ನಲ್ಲ ಆ ಮಿಕ್ಸರ್, ಕೆಲವ್ರಿಗೆ ಇದೆಲ್ಲ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತಲ್ವಾ, ಅದಕ್ಕೋಸ್ಕರ ಈ ಮಿಕ್ಸರ್ನ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇದೇ ಮಿಕ್ಸರ್ ಇಷ್ಟ ಆಯಿತು. ಇದನ್ನು ನಿಮ್ಮ ಮನೆಯಲ್ಲಿ ಈ ಸೀಸನ್ ಮುಗಿಯೋಷ್ಟರಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.